ಬಯಲು ಸೀಮೆಯ ಗ್ರಾಮೀಣ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಚಿಗರೆ ಮರ ಅಥವಾ ಸುಜ್ಜಲು ಮರ, ಕುರುಚಲು ಕಾಡು ಹಾಗೂ ಉಷ್ಣವಲಯದ ಕಾಡುಗಳಲ್ಲಿಯೂ ಕೂಡ ಕಂಡುಬರುವ ಸುಂದರ ವೃಕ್ಷವಾಗಿದೆ. ಚಿಗರೆ ಮರದ ವೈಜ್ಞಾನಿಕ ಹೆಸರು ಆಲ್ಬಿಸಿಯಾ ಅಮರಾ, ಕುಟುಂಬ ಫೆಬಾಸಿಯೆ ಅಥವಾ ಮೈಮೊಸೇಸಿಯೆ. ಸಂಸ್ಕೃತದಲ್ಲಿ ಕೃಷ್ಣಶಿರಿಸ್ ಎಂದು ಕರೆಯುವ ಈ ವೃಕ್ಷವನ್ನ ಕನ್ನಡದಲ್ಲಿ ಚಿಗರೆ, ಸುಜ್ಜಲು, ಚುಜ್ಜಲು ಹಾಗೂ ಬಲುಕಂಬಿ ಎಂದರೆ, ಹಿಂದಿಯಲ್ಲಿ ಕೃಷ್ಣಸಿರಿಸ್ ಹಾಗೂ ಲಲ್ಲಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಕೃಷ್ಣಸಿರಿಸ್, ಆಯಿಲ್ ಕೇಕ್ ಟ್ರೀ ಹಾಗೂ ಬಿಟ್ಟರ್ ಆಲ್ಬಿಸಿಯಾ ಎನ್ನುತ್ತಾರೆ. ಬಂಜರು ಭೂಮಿ, ಉಷ್ಣವಲಯದ ಕಾಡುಗಳು, ಕುರುಚಲು ಕಾಡು ಹಾಗೂ ಕೆಲವೊಂದು ಕೆರೆ ಕಟ್ಟೆಗಳ ದಡದಲ್ಲಿಯೂ ಕೂಡ ಕಂಡುಬರುವ ಚಿಗರೆ ಮರ ಭಾರತ, ಶ್ರೀಲಂಕಾ, ಆಫ್ರಿಕಾ, ಇಥಿಯೋಪಿಯಾ, ಸುಡಾನ್ ಮುಂತಾದ ದೇಶಗಳಲ್ಲಿ ಕಂಡುಬರುವ ವೃಕ್ಷವಾಗಿದ್ದು, ಒಣ ಹವೆಯನ್ನ ತಡೆಯಬಲ್ಲ, ಹೆಚ್ಚೇನು ನೀರು ಕೇಳದ ವೃಕ್ಷವಾಗಿದೆ. ಈ ಮರವು ಸುಮಾರು 10 ರಿಂದ 50 ಅಡಿ ಎತ್ತರವಾಗಿ ಬೆಳೆಯಬಲ್ಲ ವೃಕ್ಷವಾಗಿದ್ದು, ವಿಸ್ತಾರವಾಗಿ ಹರಡಿಕೊಂಡು ನೆರಳು ನೀಡಬಲ್ಲ ವೃಕ್ಷವಾಗಿದೆ. ಕಂದು ಮಿಶ್ರಿತ ಮಾಸಲು ಹಸಿರು ಬಣ್ಣದ ಕಾಂಡ ಹೊಂದಿದ್ದು, ಬನ್ನಿಪತ್ರೆಯ ಎಲೆಗಳಂತಹ ಸಾಲು ಕಿರುಪತ್ರಗಳ ಎಲೆಗಳಿದ್ದು, ಮಾಸಲು ಹಳದಿ ಮಿಶ್ರಿತ ಬಿಳಿ ಬಣ್ಣದ ಸುಂದರವಾದ ಹೂಗಳಿದ್ದು, ನೀಳವಾದ ಚಪ್ಪಟೆಯಾದ ಕಾಯಿಗಳಿರುತ್ತವೆ. ಸುಜ್ಜಲು ಮರದ ಉತ್ಪನ್ನಗಳನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಚಿಗರೆ ಮರದ ಸಾಮಾನ್ಯ ಉಪಯೋಗಗಳೆಂದರೆ, ಗ್ರಾಮೀಣ ಭಾಗದಲ್ಲಿ ಚಿಗರೆ ಮರದ ಎಲೆಗಳನ್ನ ಒಣಗಿಸಿ ಪುಡಿ ಮಾಡಿ ಸೀಗೆಕಾಯಿಯ ಪುಡಿಯೊಂದಿಗೆ ಮಿಶ್ರಣ ಮಾಡಿ ತಲೆ ಕೂದಲುಗಳನ್ನ ತೊಳೆಯಲು ಬಳಸಲಾಗುತ್ತದೆ. ಇದರಿಂದ ತಲೆ ಹೊಟ್ಟು ನಿವಾರಣೆಯಾಗಿ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಕೆಲ ಸಮುದಾಯಗಳಲ್ಲಿ ಚಿಗರೆ ಮರದ ಎಲೆಗಳನ್ನ ಅರೆದು ಮಕ್ಕಳ ಮೈಗೆ ಹಚ್ಚಿಸಿ ಸ್ನಾನ ಮಾಡಿಸುತ್ತಾರೆ. ಇದರ ಎಲೆ ಹಾಗೂ ಬೇರುಗಳಿಂದ ಸ್ಥಾನೀಯವಾಗಿ ಸಾಬೂನು ತಯಾರಿಸುತ್ತಾರೆ ಎಂಬ ವರದಿಯೂ ಇದೆ. ಹಾಗೂ ಈ ಎಲೆಗಳನ್ನ ಚಹಾ ಪುಡಿಯೊಂದಿಗೆ ಕಲಬೆರಿಕೆ ಮಾಡಲು ಬಳಸಲಾಗುತ್ತದೆ. ಚಿಗರೆ ಮರದ ಬೀಜಗಳನ್ನ ಕೆಮ್ಮು, ಮಲೇರಿಯಾ ಹಾಗೂ ಪೈಲ್ಸ್ಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಈ ಬೀಜಗಳು ವಾಂತಿಕಾರಕವಾಗಿವೆ ಕೂಡ. ಇದರ ಬೇರಿನ ಚೂರ್ಣವನ್ನ ನ್ಯುಮೋನಿಯಾ, ಕ್ಷಯರೋಗ, ಸ್ತ್ರೀಯರ ಬಂಜೆತನ ಹಾಗೂ ಪುರುಷರಿಗೆ ಕಾಮೋತ್ತೇಜನಕ್ಕೂ ಕೂಡ ಬಳಸಲಾಗುತ್ತದೆ. ಈ ಬೇರನ್ನ ತೆಯ್ದು ನರಹೋಲಿಗೆ ಲೇಪಿಸಲಾಗುತ್ತದೆ. ತೊಗಟೆಯನ್ನ ಕಾಮಾಲೆ, ಅತಿಸಾರ ಹಾಗೂ ಎಲೆಗಳನ್ನ ಗಾಯಗಳಿಗೆ ಅರೆದು ಹಚ್ಚಲಾಗುತ್ತದೆ. ಚಿಗರೆ ಮರಗಳನ್ನ ಕಾಫಿ, ಟೀ ತೋಟಗಳಲ್ಲಿ ನೆರಳಿಗಾಗಿ ಹಾಗೂ ಗಾಳಿಯ ವೇಗವನ್ನ ತಡೆಯಲು ಮತ್ತು ಮಣ್ಣಿನ ಸವಕಳಿಯನ್ನ ತಡೆಯಲು ಬೆಳೆಸಲಾಗುತ್ತದೆ. ಚಿಗರೆ ಮರ ದನಕರುಗಳು ಹಾಗೂ ಕುರಿಗಳಿಗೆ ಮೇವು ಒದಗಿಸುವ ಮರವಾಗಿದೆ ಕೂಡ. ಈ ಮರದಿಂದ ಸಣ್ಣ ಪುಟ್ಟ ಪೀಠೋಪಕರಣಗಳು ಹಾಗೂ ಕೃಷಿ ಉಪಕರಣಗಳನ್ನ ತಯಾರಿಸಲಾಗುತ್ತದೆ.